ನಮಸ್ಕಾರ ರೈತ ಬಾಂಧವರ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲರೂ ಚಟ್ನಿ ಮಾಡುವ ಸಿದ್ಧತೆ ಒಳಗದಾರ. ಈ ಹಂತದೊಳಗೆ ತೋಟದೊಳಗೆ ಯಾವ ರೀತಿ ವ್ಯವಸ್ಥಾಪನೆ ಮಾಡಬೇಕು ಮತ್ತು ತೋಟದ ವ್ಯವಸ್ಥಾಪನೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಇವಾಗ ಆಲ್ಮೋಸ್ಟ್ ಎಲ್ಲ ರೈತರ ಎತ್ತರಲ್ಲಿ ಸಿಂಪರಣೆ ಮಾಡ್ಕೊಂಡಾರ. ಅಂದರೆ ಈ ಹಂತದೊಳಗೆ ಏನಾಗತೈತಿ, ಜಾಸ್ತಿಯಾಗಿ ಮಳೆ ಆಗತೈತಿ. ಈ ಮಳೆ ಆಗೋ ಕಾರಣದಿಂದ ರೈತರ ಚಟ್ನಿ ಮಾಡುವ ಡೇಟ್ಗಳನ್ನ ಮತ್ತು ಜಾಸ್ತಿಯಾಗಿ ಮುಂದಕ್ಕೆ ತಗೊಳತ್ತಾರ. ಇವಾಗ ಎತ್ತರಲ್ಲಿ ಮಾಡಿದ್ದ ಜಾಸ್ತಿಯಾಗಿ ರಿಸಲ್ಟ್ ಬರತ್ತಿಲ್ಲ, ಅಂದರೆ ಎಲೆಗಳು ಜಾಸ್ತಿಯಾಗಿ ಉದುರ್ಲಾತಿಲ್ಲ. ಇದು ಯಾವ ಕಾರಣದಿಂದ ಈ ರೀತಿ ಆದೈತಪ್ಪ ಅಂತಂದ್ರೆ, ನಿಮ್ಮ ಪ್ಲಾಟ್ನಾಗ ನೀವೇನು ಇವಾಗ ಎತ್ತರಲ್ಲಿ ಸಿಂಪರಣೆ ಮಾಡ್ಕೊತಿರಲ್ಲ, ಈ ಎತ್ತರಲ್ಲಿ ಸಿಂಪರಣೆ ಮಾಡೋ ಟೈಮ್ದಾಗ ಮಳೆ ಆಯ್ತಂದ್ರೆ, ಇಲ್ಲಾಂದ್ರೆ ನೀವು ಎತ್ತರಲ್ಲಿ ಸಿಂಪರಣೆ ಮಾಡಿದ 3 ದಿನಗಳ ನಂತರ 3 ದಿನಗಳ ಒಳಗೆ ಮಳೆ ಆಯ್ತಂದ್ರೆ ಎಲೆಗಳು ಉದುರೋದಿಲ್ಲ. ಆದ ಕಾರಣದಿಂದ ನೀವು ಎತ್ತರಲ್ಲಿ ಸಿಂಪರಣೆ ಮಾಡುವಾಗ ನಿಮ್ಮ ತೋಟದಲ್ಲಿ ಅಂದರೆ ನಿಮ್ಮ ಏರಿಯಾದಾಗ ಯಾವ ರೀತಿ ವಾತಾವರಣ ಐತಿ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವು ಎತ್ತರಲ್ಲಿ ಸಿಂಪರಣೆ ಮಾಡ್ಕೋಬೇಕಾಗುತ್ತೆ. ಇವಾಗ ನಮ್ಮ ಪ್ಲಾಟ್ನಾಗ ಆಲ್ಮೋಸ್ಟ್ 80% ಜಾಸ್ತಿಯಾಗಿ ಎಲೆಗಳಿತ್ತು. ಆದ್ರೆ ನಾವು ಏನು ಮಾಡಿದೆವು, ಎತ್ತರಲ್ಲಿ ಸಿಂಪರಣೆ ಎಕರೆಗೆ 1 ಲೀಟರ್ ಅಂತೆ ಎತ್ತರಲ್ಲಿ ಸಿಂಪರಣೆ ಮಾಡ್ಕೊಂಡೆವು. ಅಂದರೆ ಇದ್ರೊಳಗೆ ಎಕರೆಗೆ 1 ಲೀಟರ್ ಅಂದ್ರೆ 600 ಲೀಟರ್ ನೀರಿಗೆ 1 ಲೀಟರ್ ಹಾಕೊಂಡು ನಾವು ಎತ್ತರಲ್ಲಿ ಸಿಂಪರಣೆ ಮಾಡ್ಕೊಂಡೆವು. ಆದರೆ ಏನಾಯಿತು, ಅದಾದ ನಂತರ ನಮ್ಗೆ ಅವತ್ತೇ ನೈಟ್ ಜಾಸ್ತಿ ಮಳೆ ಆಯಿತು. ಅಂದರೆ ಈಗ ನೀವು ನೋಡ್ಬೋದು, ನೆಲದ ಆರಿಕೆ ಕೂಡ ಬಂದಿಲ್ಲ, ಪೂರ್ತಿ ನೆಲ ಹಸಿನೇ ಐತಿ. ಈ ಹಂತದೊಳಗೆ ನೀವು ಎದುರು ಸಿಂಪರಣೆ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಮಳೆ ಆಯಿತು ಅಂದ್ರೆ, ಪ್ಲಾಟ್ನಾಗ ಸ್ವಲ್ಪ ನೀರು ಹರಿದಾಡೋ ರೀತಿ ಮಳೆ ಆಯ್ತು ಅಂದ್ರೆ ಏನಾಗ್ತೈತಿ, ತೋಟದೊಳಗಿರುವಂಥ ಯಾವುದೇ ರೀತಿ ಎಲೆಗಳು ಅಷ್ಟೊಂದು ಜಾಸ್ತಿಯಾಗಿ ರಿಸಲ್ಟ್ ಬರ್ತೈತಿ, ಬಟ್ ಜಾಸ್ತಿಯಾಗಿ ಬರೋದು ಸ್ವಲ್ಪ ಉದುರ್ತೈತೆ, ಸ್ವಲ್ಪ ಅದೇ ರೀತಿ ಇರ್ತೈತಿ. ಅಂದರೆ ಒಂದು 20-30% ಆದ್ರೆ ಪ್ಲಾಟ್ನಾಗ ನಿಮ್ಮ ಎಲೆಗಳು ಉದುರದೇ ಇರೋ ರೀತಿ ಇರ್ತಾವೆ. ಇದು ಯಾಕೆ ಈ ರೀತಿ ಆಗ್ತೈತಪ್ಪ ಅಂತಂದ್ರೆ, ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಹಸಿ ಆಗಿರೋ ಕಾರಣದಿಂದ, ಮತ್ತು ಆಮೇಲೆ ಏನಾಗ್ತೈತಿ, ಏನು ಮಳೆ ಆಗಿರ್ತೈತಿಲ್ಲ, ಈ ಮಳೆ ಆದ ಕಾರಣದಿಂದ ಕೂಡ ಈ ರೀತಿ ಆಗಕ್ಕೆ ಕಾರಣ ಆಗ್ತೈತಿ. ಇವಾಗ ನೀವು ಏನಾದರೂ ಇನ್ನೊಂದು ಸ್ವಲ್ಪ ಚಟ್ನಿ ಲೇಟಾಗಿ ಮಾಡೋರಿದ್ರೆ ಅಂದರೆ ನೀವೇನು ಮಾಡಿರಿ, 15 ದಿನಗಳ ಮುಂಚಿತವಾಗಿ ಎತ್ತರ ಸಿಂಪರಣೆ ಮಾಡ್ಕೋಬೇಕಾಗೈತಿ. ಈ 15 ದಿನಗಳ ಮುಂಚಿತವಾಗಿ ನೀವು ಯಾವ ಪ್ರಮಾಣದಾಗ ಎತ್ತರ ಸಿಂಪರಣೆ ಮಾಡ್ಕೋಬೇಕಪ್ಪ ಅಂತಂದ್ರೆ, ಎಕರೆಗೆ 1 ಲೀಟರ್ ಎಕರೆಗೆ 1 ಲೀಟರ್ ಎತ್ತರಲ್ಲಿ ಹಾಕೊಂಡ್ರೆ ನೀವು ಸಿಂಪರಣೆ ಮಾಡ್ಕೋಬೇಕು. ಈ ಸಿಂಪರಣೆ ಒಳಗೆ ನೀವು ಏನು ಮಾಡಿರಿ, 0.52-34 2.5 ಗ್ರಾಮ್ದಂತೆ ತೆಗೆದುಕೊಂಡು ನೀವು ಸಿಂಪರಣೆ ಮಾಡ್ಕೋಬೇಕಾಗ್ತೈತಿ. ಇವಾಗ ನೀವು ಏನು ಮಾಡಿರಿ, ಇದೇ ಸಿಂಪರಣೆ ಏನು ಮಾಡಿರಿ, ಉಲ್ಟಾ ಪಲ್ಟಾ ಸಿಂಪರಣೆ ಮಾಡ್ಕೋಬೇಕಾಗೈತಿ. ಅಂದ್ರೆ ಈಗ ಹೋದ ಸಾಲಿನಾಗ ರಿಟರ್ನ್ ಬರಬೇಕಾಗ್ತೈತಿ. ಇದರಿಂದ ಏನಾಗ್ತೈತಿ, ಜಾಸ್ತಿಯಾಗಿ ನಿಮ್ಗೆ ರಿಸಲ್ಟ್ ಬರೋಕೆ ಅನುಕೂಲ ಆಗ್ತೈತಿ, ಮತ್ತು ಸಿಡಿಯಲ್ದ ಜಾಗಕ್ಕೆ ಜಾಸ್ತಿಯಾಗಿ ಸಿಂಪರಣೆ ಎಲ್ಲ ಕಡೆ ಸಿಡಿಯೋಕ್ಕೂ ಅನುಕೂಲ ಆಗ್ತೈತಿ. ಅಂದರೆ ಇವಾಗ ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಗರ್ದಿ ಇರ್ತಂದ್ರೆ ಈ ಕಡೆ ಕಡ್ಡಿ ಬಿಡ್ತಿರ್ತೈತಿ, ಅದರ ಒಳಗಿನ ಕಡ್ಡಿಗೆ ಜಾಸ್ತಿಯಾಗಿ ಎದ್ರ ಸಿಂಪರಣೆ ಇಲ್ಲೆಲ್ಲ ಸಿಡಿಯೋದಿಲ್ಲ. ಇದೇ ಸಾಲಿನಾಗ ನೀವು ಹೊಳ್ಳಿ ರಿಟರ್ನ್ ಬಂದ್ರೆ ಅಂದ್ರೆ ನಿಮಗೆ ರಿಸಲ್ಟ್ ಬರೋಕ್ಕೂ ಅನುಕೂಲ ಆಗ್ತೈತಿ, ಮತ್ತು ಎಲೆಗಳು ಜಾಸ್ತಿಯಾಗಿ ಉದುರಾಕು ಕೂಡ ಅನುಕೂಲ ಆಗ್ತೈತಿ. ನೀವು ಈ ಕಡೆ ಎತ್ತರಲ್ಲಿ ಕೂಡ ಪರ್ಚೇಸ್ ಮಾಡಿರ್ತೀರಿ, ಮತ್ತು ಆಮೇಲೆ ಲೇಬರ್ನ ಹಚ್ಚಿ ಕೂಡ ಎಲೆಗಳನ್ನ ಉದುರಿಸೋದು ಏನಾಗ್ತೈತಿ, ಜಾಸ್ತಿಯಾಗಿ ರೈತರಿಗೆ ಕಾಸ್ಟ್ ಬರೋಕೆ ಕಾರಣ ಆಗ್ತೈತಿ. ಆದ ಕಾರಣದಿಂದ ನೀವು ಎತ್ತರ ಸಿಂಪರಣೆ ಮಾಡ್ಕೊಳ್ಳುವಾಗ ನಿಮ್ಮ ವೆದರ್ ಯಾವ ರೀತಿ ಐತಿ ಅದರ ವೆದರ್ ನೋಡ್ಕೊಂಡು ನೀವು ಎತ್ತರ ಸಿಂಪರಣೆ ಮಾಡ್ಕೊರಿ. ಇವಾಗ ಕೆಲವೊಂದಿಷ್ಟು ರೈತರು ಏನು ಮಾಡತ್ತಾರ ಅಂದ್ರೆ, ನಾವು ಯಾವಾಗ ಸಿಂಪರಣೆ ಚಟ್ನಿ ತೊಗೋಬೇಕು ಮತ್ತು ನಮ್ಮ ಚಟ್ನಿ ತೊಗೊಂಡಾದ್ಮೇಲೆ ಕೊನೆಗಳು ಕದರ್ತಾವೆ, ಈ ರೀತಿ ಭಯ ಜಾಸ್ತಿ ಐತೆ. ಅಂದರೆ ಜಾಸ್ತಿ ಎಲ್ಲರಿಗೆ ಡೌಟ್ ಐತಿ, ಈಗ ನಾವು ಚಟ್ನಿ ಆದ್ಮೇಲೆ ಮಳೆ ಹತ್ತಿತ್ತು ಏನು ಮಾಡ್ತೈತೆ ಅಂತ ಹೇಳಿ. ಆದ್ರೆ ವಾತಾವರಣ ಅಂತೂ ಯಾರ ಕೈ ಒಳಗೂ ಇಲ್ಲ, ಯಾವಾಗ ಬೇಕಾದ್ರೆ ಮಳೆ ಆಗ್ಬೋದು. ನೀವು ಏಪ್ರಿಲ್ ಒಳಗೆ ಯಾವ ರೀತಿ ವ್ಯವಸ್ಥಾಪನೆ ಮಾಡಿರ್ತಿರಲ್ಲ ಅದ್ರ ಮೇಲೆ ನಿಮ್ಮ ಗೊನೆಗಳು ಡಿಪೆಂಡ್ ಆಗಿರ್ತಾವೆ, ಮತ್ತು ಅದ್ರ ಮೇಲೆ ನಿಮ್ಮ ಗೊನೆ ಕರಗುವಿಕೆ ಕೂಡ ಸಮಸ್ಯೆ ಕೂಡ ಅದರ ಮೇಲೆ ಡಿಪೆಂಡ್ ಆಗಿರ್ತೈತೆ. ಅಂದ್ರೆ ನಿಮ್ಮ ಪ್ಲಾಟ್ನಾಗ ಆಲ್ಮೋಸ್ಟ್ ಏಪ್ರಿಲ್ ಒಳಗೆ ವ್ಯವಸ್ಥಾಪನೆ ಮಾಡ್ಕೊಂಡು ನೀವು ಚಟ್ನಿಗೆ ಇನ್ನೂ 1 ತಿಂಗಳು ಇರ್ತಾನೆ ನಿಮ್ಮ ಪ್ಲಾಟ್ನಾಗ ಆಲ್ಮೋಸ್ಟ್ ಎಲೆಗಳು ಉದುರಿ ಹೋಗಿತ್ತು ಅಂದ್ರೆ, ನಿಮ್ಮ ಪ್ಲಾಟ್ನಾಗ ಸ್ವಲ್ಪ ಗೊನೆ ಬಿಡುವಿಕೆ ತೊಂದರೆ ಆಗ್ಬೋದು, ಮತ್ತು ನಿಮ್ಮ ಗೊನೆ ಕರಗ್ಲಾಕೂ ಸಮಸ್ಯೆ ಜಾಸ್ತಿಯಾಗಿ ನಿಮ್ಮ ಪ್ಲಾಟ್ನಾಗ ಬರ್ತೈತೆ. ಯಾಕಂದ್ರೆ ನೀವು ಏಪ್ರಿಲ್ ಒಳಗೆ ಯಾವ ರೀತಿ ವ್ಯವಸ್ಥಾಪನೆ ಮಾಡಿರ್ತೀರಿ, ನೀವು ಯಾವ ರೀತಿ ಸ್ಟೋರೇಜ್ ಮ್ಯಾನೇಜ್ಮೆಂಟ್ ಮಾಡಿರ್ತೀರಿ, ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಿರ್ತೀರಿ, ಗೊಬ್ಬರ ಯಾವ ರೀತಿ ನೀಡಿರ್ತೀರಿ ಡ್ರಿಪ್ ಮೂಲಕ, ಇದ್ರ ಮೇಲೆ ನಿಮ್ಮ ಪ್ಲಾಟಿಂದ ಗೊನೆ ಯಾವ ರೀತಿ ಬರ್ತಾವೆ ಇದ್ರ ಮೇಲೆ ನಿರ್ಧಾರ ಆಗಿರ್ತೈತಿ. ಮತ್ತು ಕೆಲವೊಂದಿಷ್ಟು ರೈತರು ಆಲ್ಮೋಸ್ಟ್ ಈಗ ಯೂಟ್ಯೂಬ್ದಾಗ ಜಾಸ್ತಿಯಾಗಿ ವಿಡಿಯೋಗಳು ಬರತ್ತಾವು. ಈ ವಿಡಿಯೋಗಳು ಆಲ್ಮೋಸ್ಟ್ ಫ್ರೀ ಆಗಿರ್ತಾವೆ. ಅಂದ್ರೆ ಅವ್ರು ನೋಡ್ಕೊಂಡು ನೀವು ಈ ರೀತಿ ಮಾಡೋದ್ರಿಂದ ನಿಮ್ಗೆ ಅದೇ ರೀತಿ ರಿಸಲ್ಟ್ ಬರ್ತೈತೆ ಅಂತ ಗ್ಯಾರಂಟಿ ಇರೋದಿಲ್ಲ. ಯಾಕಂದ್ರೆ ಇವಾಗ ನಾವು ವಿಡಿಯೋ ಮಾಡ್ತಿರ್ತೇವೆ, ನಾವು ಮಾಡೋ ರೀತಿಯ ಕೆಲಸಗಳು ಬೇರೆ ಆಗಿರ್ತಾವೆ. ಇವಾಗ ನಾವು ಮಾಡೋ ಸಿಂಪರಣೆ ಮುಂಚೆನೇ ಮಾಡಿರ್ತೀವಿ, ನೀವು ಏನು ಮಾಡ್ತೀರಿ ಅದನ್ನು ನೋಡ್ಕೊಂಡು ನೀವು ಮಾಡೋ ಸ್ಟೇಜ್ ಚೇಂಜ್ ಆಗಿರ್ತೈತಿ. ನೀವು ಮಾಡಿದ ನಂತರ ಮಳೆ ಕೂಡ ಬರ್ಬೋದು. ಆ ಸ್ಟೇಜ್ ವೇರಿಯೇಷನ್ ಆಗೋದ್ರಿಂದನೂ ಕೂಡ ನಿಮ್ಮ ಪ್ಲಾಟ್ನಿಂದ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗೋದಿಲ್ಲ. ಆದರೆ ಇದೇ ರೀತಿ ನಮ್ಮ ಪ್ಲಾಟ್ ಆಗೈತೆ ಅಂದ ಮೇಲೆ ನಾವು ವಿಡಿಯೋ ಮಾಡ್ತಿರ್ತೀವಿ, ಬಟ್ ನೀವು ಇದೇ ನೋಡ್ಕೊಂಡು ಇದೇ ರೀತಿ ನಮ್ಮ ಪ್ಲಾಟು ಬರ್ತೈತೆ ಅಂತ ಹೇಳಿ ಮಾಡತ್ತಿದ್ರೂ ಮ್ಯಾನೇಜ್ಮೆಂಟ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಅಂದ್ರೆ ನಾ ಮಾಡಿದ ರೀತಿ ನಿಮಗೂ ಬರ್ತಿರಲ್ಲ. ಆದ ಕಾರಣದಿಂದ ಕೆಲವೊಂದಿಷ್ಟು ರೈತರು ಮಾಡೋ ವ್ಯವಸಾಯ ಯಾವ ರೀತಿ ಇರ್ತೈತೆ ಅಂದರೆ ಬೇರೆ ಬೇರೆ ರೀತಿ ಡಿಪೆಂಡ್ ಆಗಿರ್ತೈತಿ. ಅವ್ರವ್ರು ಮಾಡೋದ್ರ ಮೇಲೆ ಕೆಲಸ ಮಾಡೋದ್ರ ಮೇಲೆ ನಿಮ್ಮ ರಿಸಲ್ಟ್ಗಳು ನಿಮಗೆ ಬಿಟ್ಟಿದಿರ್ತೈತಿ. ಆದ ಕಾರಣದಿಂದ ಇವಾಗ ನೀವೇನು ಮಾಡಿರಿ, ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಗೊಬ್ಬರ ಬಳಕೆ ಯಾವ ರೀತಿ ಹಾಕೋಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಹಿಂದಿನ ವಿಡಿಯೋದಾಗ ಹೇಳಿದೆವು. ಇವಾಗ ನೀವು ತಿಪ್ಪಿ ಗೊಬ್ಬರ ಹಾಕೊಳ್ಳೋರಿದ್ರಿ ಅಂದ್ರೆ 15 ದಿನಗಳ ಮುಂಚಿತವಾಗಿ ತಿಪ್ಪಿ ಗೊಬ್ಬರ ಹಾಕೋಬಹುದು. ಆದರೆ ನೀವು ಏಪ್ರಿಲ್ ಒಳಗೆ ಹಾಕೊಂಡಿದ್ರಿ ಅಂದ್ರೆ ಈಗ ಅಕ್ಟೋಬರ್ ಒಳಗೆ ಹಾಕೊಂಡ್ರೂ ಏನು ತೊಂದರೆ ಇಲ್ಲ. ಇಲ್ಲಾಂದ್ರೆ ನಾ ಏಪ್ರಿಲ್ ಒಳಗೆ ಹಾಕೊಂಡಿನಿ, ಈಗೇನು ಹಾಕೊಳ್ಳೋದು ನನಗೆ ಜರುರತ್ತಿಲ್ಲ,
ನಮ್ಮ ಮತ್ತೆ ಮುಂದೆ ಏಪ್ರಿಲ್ ಒಳಗೆ ಹಾಕೋತೀನಿ ಅನ್ನೋ ರೈತರು ಇದ್ರಿ ಅಂದ್ರೆ ನೀವು ಹಾಕೋಬಹುದು. ಎನಿ ಟೈಮ್ ನೀವು ತಿಪ್ಪೆ ಗೊಬ್ಬರನ ಹಾಕೋಬಹುದು. ಈ ಹಂತದೊಳಗೆ ನೀವು ಜಾಸ್ತಿಯಾಗಿ ನೈಟ್ರೋಜನ್ ಗೊಬ್ಬರಗಳನ್ನ ಬಳಸಬೇಡ್ರಿ. ಯಾಕಪ್ಪ ಅಂತಂದ್ರೆ ಈಗ ಆಲ್ಮೋಸ್ಟ್ ಮಳೆ ಆಗತೈತಿ. ಈ ಮಳೆ ಆದ ಕಾರಣದಿಂದ ಜಾಸ್ತಿ ನೆಲಗಳು ತೇವಾಂಶ ಒಳಗೆ ಅದಾವ, ಹಸಿನೂ ಜಾಸ್ತಿ ಐತಿ ಪ್ಲಾಟ್ನಾಗ. ಈ ಕಾರಣದಿಂದ ಏನಾಗ್ತೈತಿ, ನೈಟ್ರೋಜನ್ ಆಲ್ರೆಡಿ ಹೆಚ್ಚಿರ್ತೈತಿ ನಿಮ್ಮ ಪ್ಲಾಟ್ನಾಗ. ನೈಟ್ರೋಜನ್ ಹೆಚ್ಚಾಯ್ತಂದ್ರೆ ಏನಾಗ್ತೈತಿ, ನಿಮ್ಮ ಗೊನೆಗಳು ಕರಗುವ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಆದ ಕಾರಣದಿಂದ ಜಾಸ್ತಿಯಾಗಿ ನೈಟ್ರೋಜನ್ ಯುಕ್ತ ಗೊಬ್ಬರಗಳನ್ನು ಬಳಸಬೇಡ್ರಿ. ಆಲ್ಮೋಸ್ಟ್ ನೀವು ಬೆಸಲ್ ಡೋಸ್ ಒಳಗೆ SOP ಕೂಡ ಜಾಸ್ತಿ ಹಾಕೋಬಹುದು. ಮತ್ತು ಈ ಹಂತದೊಳಗೆ ಸ್ವಲ್ಪ ಪ್ಲಾಟಿಗೆ ಹೀಟ್ ಆಗೋ ಕಾರಣದಿಂದ ಸಲ್ಫರ್ ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕೋರಿ. ಈ ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕೊಳ್ಳೋ ಕಾರಣ ಏನಪ್ಪಾ ಅಂತಂದ್ರೆ, ಎಲ್ಲ ರೈತರು ಏನು ಮಾಡ್ತಾರೆ, ಅದು SOP ಮತ್ತು DAP ಮ್ಯಾಗ್ನೀಷಿಯಂ ಸಲ್ಫೇಟ್ ಕಿಟ್ ಏನು ಹಾಕ್ತಿರ್ತಾರಲ್ಲ, ಆ ಸ್ಟೇಜ್ ಒಳಗೆ ಆ ಡ್ರಿಪ್ ಒಳಗೆ ಅದನ್ನು ಮಿಕ್ಸ್ ಮಾಡಿ ಹಾಕಿಬಿಡ್ತಾರೆ. ಅದೇನಾಗ್ತೈತಿ, ಅಲ್ಲೇ ಗಟ್ಟಿಯಾಗಿ ಕೂತು ಬಿಡ್ತೈತಿ. ಯಾಕಪ್ಪ ಅಂತಂದ್ರೆ ಅದನ್ನ ಈ ಕಡ್ಡಿಗಳು ಈ ರೀತಿ ಏನ್ರಿ ಕಸ ಇರ್ತಾವ ನಮ್ಮ ಪ್ಲಾಟ್ನಾಗ, ಹುಲ್ಲು ಒಣಗಿರ್ತೈತಿ, ನೀವೇನು ಮಾಡಿರ್ತೀರಿ ಕಳೆನಾಶಕ ಸಿಂಪರಣೆ ಮಾಡ್ಕೊಂಡಿರ್ತೀರಿ, ಅದು ಒಣಗಿದ್ದು ಏನಿರ್ತೈತಿ ಅಲ್ಲಿ ಎಲೆಗಳು ಅಥವಾ ರೋಗಗ್ರಸ್ತ ಎಲೆಗಳು ಕಡ್ಡಿಗಳು ಏನು ನೆಲಕ್ಕೆ ಬಿದ್ದಿರ್ತಾವಲ್ಲ, ಅದು ಕೊಳಿಲಾಕ ಅನುಕೂಲ ಮಾಡ್ತೈತಿ. ಆದ ಕಾರಣದಿಂದ ನೀವು ಸಿಂಗಲ್ ಸೂಪರ್ ಫಾಸ್ಫೇಟ್ ಅದ್ರ ಮೇಲೆ ಡಸ್ಟ್ ಮಾಡ್ಕೊಳ್ಳೋದು ಅಷ್ಟ ಮಹತ್ವವಾಗೈತಿ. ಸಿಂಗಲ್ ಸೂಪರ್ ಫಾಸ್ಫೇಟ್ ಡಸ್ಟ್ ಮಾಡ್ಕೊರಿ. ಯಾರು ಡ್ರಿಪ್ ಕೆಳಗೆ ನೀರುಗಳು ಜಾಗದಾಗ ಹಾಕೊಳಕ್ಕೆ ಹೋಗ್ಬೇಡಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತು ಚಟ್ನಿ ಯಾವಾಗ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ದು ಆಲ್ಮೋಸ್ಟ್ ಈಗ ಏನಾಗೈತಿ, ಎಲ್ಲರೂ ರೈತರು ಎಲೆಗಳು ಉದುರಿ ಹೋಗ್ಯಾವ. ಈಗ ಉದುರಿ ಅವು ಮತ್ತು ಕೆಲವೊಂದಿಷ್ಟು ರೈತರು ನೋಡ್ಬೋದು ನೀವು, ಎಲೆಗಳು ಉದುರಿದಾದ್ಮೇಲೆ ಈ ರೀತಿ ಕಣ್ಣುಗಳು ಕಂಡು ಬಂದಾವ. ಅಂದ್ರೆ ಈ ರೀತಿ ಇಲ್ಲಿ ನೋಡ್ರಿ, ಕಣ್ಣುಗಳು ಇನ್ನೂ ಉಬ್ಬಿಲ್ಲ. ಕೆಲವೊಬ್ರು ಏನಾಗೈತಿ, ಹತ್ತಿ ಸ್ಪಂಜಿನ ರೀತಿ ಕಣ್ಣುಗಳು ಬಂದಿರ್ತಾವೆ ಆಲ್ರೆಡಿ. ನೀವೇನು ಮಾಡ್ಬೇಕಾಗ್ತೈತಿ, ನಾ ಅಕ್ಟೋಬರ್ ಒಳಗೆ ಚಟ್ನಿ ತೊಗೋತೀನಿ ಅಂದ್ರೆ ಅಷ್ಟೊಂದು ಇದನ್ನಾಗೋದಿಲ್ಲ. ಆದ ಕಾರಣದಿಂದ ನೀವೇನು ಮಾಡಿರಿ, ಜಲ್ದಿನೇ ಚಾಟ್ನಿ ತೊಗೋಬೇಕಾಗ್ತದೆ. ಅಂದ್ರೆ ನಿಮ್ಮ ಕಣ್ಣುಗಳು ಆಲ್ರೆಡಿ ಉಬ್ಬಿದ್ವು ಅಂದ್ರೆ ನೀವು ಬೇಗನೆ ಚಾಟ್ನಿ ತೊಗೋಬೇಕಾಗ್ತೈತಿ. ಮತ್ತು ನಿಮ್ಮ ಪ್ಲಾಟ್ನ ವ್ಯವಸ್ಥಾಪನೆ ನೀವು ಸರಿಯಾಗಿ ಸಿಂಪರಣೆ ಮಾಡ್ಕೋಬೇಕಾಗ್ತೈತಿ. ಮತ್ತು ನೀವು ಲೇಟ್ ಮಾಡ್ತೀನಿ ಅಂದ್ರೆ ಆಲ್ಮೋಸ್ಟ್ ಕಣ್ಣುಗಳು ಉಬ್ಬಿರ್ತಾವೆ, ಮತ್ತು ಆಮೇಲೆ ಚಾಟ್ನಿ ಮಾಡ್ತೀನಿ ಅಂದ್ರೆ ಆಗುವುದಿಲ್ಲ. ಆದ ಕಾರಣದಿಂದ ಆದಷ್ಟು ನೀವು ನಿಮ್ಮ ಚಾಟ್ನಿ ಡೇಟ್ಗಳನ್ನ ಯಾವಾಗ ಫಿಕ್ಸ್ ಮಾಡ್ಕೊಂಡ್ರಿ ಆದಷ್ಟು ಮಾಡ್ಕೋರಿ. ಮತ್ತು ಚಾಟ್ನಿಗಿಂತ ಮುಂಚಿತವಾಗಿ ಡ್ರಿಪ್ ಮೂಲಕ ಏನೇನು ಕೊಡಬೇಕಪ್ಪ ಅಂತಂದ್ರೆ, ಡ್ರಿಪ್ ಮೂಲಕ ಏನು ಮಾಡಿರಿ, ಫಾಸ್ಫರಿಕ್ ಆಸಿಡ್ 2 kg ಪ್ಲಸ್ SOP 10 kg ಚಟ್ನಿಗಿಂತ ಮುಂಚಿತವಾಗಿ ನೀಡ್ರಿ. ಇದಾದ ನಂತರ ಬೇರೆ ಆಕ್ಟಿವೇಟ್ ಮಾಡೋಕೆ ಅಲ್ಟ್ರಾಸ್ಪೆಟ್ 2 ಲೀಟರ್ ಎಕರೆಗೆ ನೀಡ್ರಿ. ಅದಾದ 2 ದಿನಗಳ ನಂತರ ಅಲ್ಗಾಮಿಡ್ಸ್ 2 ಲೀಟರ್ ಡ್ರಿಪ್ ಮೂಲಕ ನೀಡ್ರಿ. ಇದರಿಂದ ಏನಾಗ್ತೈತಿ, ನಿಮಗೆ ವೈಟ್ ರೂಟ್ ಡೆವಲಪ್ಮೆಂಟ್ ಆಗೋಕೆ ಅನುಕೂಲ ಆಗ್ತೈತಿ, ಮತ್ತು ಕೊನೆ ಕರಗದೆ ರೀತಿ ಇರಲು ಕೂಡ ಅನುಕೂಲ ಆಗ್ತೈತಿ. ಇದಾದ ನಂತರ ಸಿಂಪರಣೆ ಮುಖಾಂತರ ಏನು ಮಾಡಿರಿ, ಎತ್ತಲ್ ಸಿಂಪರಣೆ ಆದ್ಮೇಲೆ ಬೋರ್ಡು ಸಿಂಪರಣೆ ಮಾಡ್ಕೋಬೇಕು. ಈಗಾಗಲೇ ನಾ ಹಿಂದಿನ ವಿಡಿಯೋ ಒಳಗೆ ಹೇಳೀನಿ, ಆ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಇದಾದ ಚಟ್ನಿ ಆದ 2 ದಿನಗಳ ನಂತರ ಏನು ಮಾಡಿರಿ, ಕ್ಲೋರೋ ಅಥವಾ ಅಪ್ಲೋಡ್ 200 ಲೀಟರ್ ನೀರಿಗೆ 200 ಮಿಲಿ ಹಾಕೊಂಡು ನೀವು ಸಿಂಪರಣೆ ಮಾಡ್ಕೋಬಹುದು. ಈ ಸಿಂಪರಣೆಯಿಂದ ಏನಾಗ್ತೈತಿ, ಮಿಲಿಬಗ್ ಕಂಟ್ರೋಲ್ ಆಗಕ್ಕೆ ಅನುಕೂಲ ಆಗ್ತೈತಿ. ಇದೇ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದ ಭೇಟಿಯಾಗೋಣ. ನಮಸ್ಕಾರ.